ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಾವು ಭಾರ್ಗವಿ ಎಲ್.ಎಲ್.ಬಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುನ್ನ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ವೀಕ್ಷಕರೇ, ಈ ಸಂಚಿಕೆಯಲ್ಲಿ ನೋಡೋದಾದ್ರೆ ಅರ್ಜುನ್ ಮತ್ತೆ ಭಾರ್ಗವಿ ಅವರಿಬ್ಬರೂ ಸಹ ಮಾತಾಡ್ತಾ ಇರ್ತಾರೆ. ಅಲ್ಲಿಗೆ ಬೃಂದ ಅವರು ಬಂದ್ಬಿಟ್ಟು ಒಂದು ಕರಾಮತ್ ಮಾತನ್ನ ಆಡಿರ್ತಾರೆ. ಸೊ ಇವಳು ಮಾವ ಜೈಲಿಗೆ ಹೋಗ್ಬೇಕಾದ್ರೂ ಹೀಗೆ ಹೇಳಿದ್ಲು, ಗಂಗಾ ಮನೆಗೆ ಬರ್ಬೇಕಾದ್ರೂ ಹೀಗೆ ಹೇಳಿದ್ಲು, ಹೀಗೆ ಹೇಳು ಅರ್ಜುನ್ ಏನು ಅಂತ ಹೇಳ್ಬೇಕಾದ್ರೆ ಅವರು ನಾನು ಈಗೇನು ಹೇಳೋದಿಲ್ಲ, ಇವಾಗೇನು ಮಾತಾಡೋಕ್ಕಾಗೋದಿಲ್ಲ, ನಾನು ಇಲ್ಲಿ ಹೇಳೋ ಸಮಯದಲ್ಲಿ ಹೇಳ್ತೀನಿ ಅಂತ ಅಲ್ಲಿಂದ ಹೊರಟೋಗ್ತಾನೆ. ಸೊ ಅದಾದಮೇಲೆ ಭಾರ್ಗವಿ ಬೃಂದಾಗೆ ಬೈತಾರೆ, ನಿನಗೆ ಈ ಮಧ್ಯೆ ತಂದಿಡೋದಲ್ವಾ, ಎಷ್ಟು ಖುಷಿ ಇದೆ ಅಲ್ವಾ, ನಾವಿಬ್ಬರು ಏನೋ ಮಾತಾಡ್ಕೋತಾ ಇದ್ವಿ, ನೀನು ಏನಕ್ಕೆ ಬಂದೆ ಮಧ್ಯದಲ್ಲಿ, ನಮ್ಮಿಬ್ಬರ ಮಧ್ಯೆ ಈ ಥರ ಮಾಡೋಕ್ಕೆ ಬರ್ತೀಯಲ್ಲ ನೀನು ಅಂತ ಹೇಳ್ಬಿಟ್ಟು ಸೊ ತುಂಬಾ ಬೈತಾರೆ. ಅವಾಗ ಬೃಂದ ಅವ್ರು ಇನ್ನೂ ತಲೆಗೆ ಹಾಕೊಳ್ದೆ ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ಏನಾದರೂ ಮಾತಾಡ್ಕೊಳ್ಳಿ ನೀವು ಇವಾಗ ಆರಾಮಾಗಿ ಪರ್ಸ್ನಲ್ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಇನ್ನೊಂದು ಕಡೆ ಬರೋದಾದ್ರೆ ಜೆ.ಪಿ. ಪಾಟೀಲ್ ಅವ್ರ ಅಮ್ಮನ ಹತ್ರ ಹೋಗ್ತಾರೆ. ಅವ್ರ ಅಮ್ಮನ ಹತ್ರ ಹೋಗ್ಬಿಟ್ಟು ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಅಮ್ಮ, ನಾನು ತುಂಬಾ ತಪ್ಪು ಮಾಡಿಬಿಟ್ಟೆ, ನಾನು ನಿಮ್ಮನ್ನೆಲ್ಲ ಎಷ್ಟು ಒಳಗಡೆ ಇಟ್ಬಿಟ್ಟೆ ಅಲ್ವಾ ಹೊರಗಡೆ ಪ್ರಪಂಚದಿಂದ, ನೀನು ಲಾಯರೇ ತಾನೇ, ಅಡ್ವೊಕೇಟ್ ಅಲ್ವಾ, ಇನ್ಮೇಲೆ ನಾನು ಆ ಥರ ಯಾವುದೂ ಮಾಡಲ್ಲ. ನಾನು ಕೋರ್ಟಲ್ಲಿ ನಿಂತಿರಬೇಕಾದ್ರೆ ನನಗೆ ತುಂಬಾ ಬೇಜಾರಾಗಿತ್ತು, ಕಣ್ಣಲ್ಲಿ ನೀರು ಬಂದಿತ್ತು. ಅವಾಗ ನನ್ನ ಸೊಸೆ ನನ್ನನ್ನು ಕಾಪಾಡಿದ್ಲು, ನನ್ನ ಸೊಸೆ ನನ್ನ ಕಾಪಾಡ್ತಾಳೆ, ಇದರಿಂದ ಬಂದೇ ಬರ್ತಾಳೆ, ನಾನು ನಿಮಗೆಲ್ಲ ತುಂಬಾ ನೋಯಿಸ್ಬಿಟ್ಟಿದ್ದೀನಿ, ನನಗೆ ಕ್ಷಮಿಸ್ಬಿಡಮ್ಮ ಅಂತ ಹೇಳಬೇಕಾದ್ರೆ ಅವ್ರ ತಾಯಿನೂ ತುಂಬಾ ಸಂತೋಷದಿಂದ ಆಯಿತು ಹೋಗ್ಲಿ ಬಿಡಪ್ಪ, ಎಲ್ಲ ಒಳ್ಳೆಯದೇ ಆಗುತ್ತೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಸಮಾಧಾನ ಮಾಡ್ತಾರೆ. ಸೊ ಅಲ್ಲಿ ಜೆ.ಪಿ. ಅವರನ್ನು ಸಹ ತುಂಬಾ ಹೇಳ್ತಾ ಇರ್ತಾರೆ, ನಾನು ನಿಮ್ಮನ್ನೆಲ್ಲ ಹೆಂಗಸರು ಕೆಲಸನೇ ಮಾಡಬಾರ್ದು, ಎಲ್ಲರೂ ಮನೇಲಿ ಇರಬೇಕು ಅಂತ ಕೂಡ ಹಾಕ್ಬಿಟ್ಟೆ, ಇನ್ಮೇಲೆ ನಾನು ಆ ತಪ್ಪನ್ನ ಮಾಡೋದಿಲ್ಲ ಅಂತ ಹೇಳ್ತಿರ್ತಾರೆ. ಇನ್ನೊಂದು ಕಡೆ ಬರೋದಾದರೆ ಡೈನಿಂಗ್ ಟೇಬಲಲ್ಲಿ ಭಾರ್ಗವಿಯವರು ಒಬ್ಬರೇ ಕೂತಿರ್ತಾರೆ. ಅಲ್ಲಿಗೆ ಜೆ.ಪಿ. ಪಾಟೀಲ್ ಅವರು ಬರ್ತಾರೆ. ಭಾರ್ಗವಿಯವರು ಏನು ಯೋಚನೆ ಮಾಡ್ತಾ ಕೂತಿರೋದನ್ನು ನೋಡ್ಬಿಟ್ಟು, ಏನು ಯೋಚನೆ ಮಾಡ್ತಿದ್ಯಾ ಭಾರ್ಗವಿ ಅಂತ ಹೇಳಿದಾಗ, ಏನೂ ಇಲ್ಲ ಮಾವ ಅಂತ ಹೇಳ್ತಾರೆ. ಸರಿ ಬಾ ಇಲ್ಲಿ ಅಂತ ಹೇಳ್ಬಿಟ್ಟು ಕೂರಿಸ್ಕೊಂಡು ಕೇಳ್ತಾರೆ. ಆವಾಗ ಭಾರ್ಗವಿಯವರು ಊಟನ ಬಡಿಸ್ತಾರೆ ಜೆ.ಪಿ. ಪಾಟೀಲ್ ಅವ್ರಿಗೆ. ಸೊ ಜೆ.ಪಿ. ಪಾಟೀಲ್ ಅವ್ರಿಗೆ ಊಟನ ಬಡಿಸ್ಬಿಟ್ಟು ನೀನು ಕೂತ್ಕೊ ಊಟ ಮಾಡು ಅಂತ ಹೇಳಿ ಜೆ.ಪಿ. ಪಾಟೀಲ್ ಅವರು ಭಾರ್ಗವಿ ಅವ್ರನ್ನ ಸಹ ಕೂರಿಸ್ತಾರೆ. ಅದಾದ ನಂತರ ಜೆ.ಪಿ. ಪಾಟೀಲು ಅವ್ರನ್ನ ನೋಡ್ಬಿಟ್ಟು ಏನಾದರೂ ಹೇಳಿದ್ರೆ ರಿಲೀಸ್ ಆಗುತ್ತೆ ಮನಸ್ಸಿಂದ, ಹಗುರ ಆಗುತ್ತೆ, ಹೇಳು ಏನಾದ್ರು ಇದ್ರೆ ಅಂತ ಹೇಳಬೇಕಾದ್ರೆ ಅವರು ತುಂಬಾ ಕೋಪದಿಂದ ಅಳ್ತಾ ಎರಡನ್ನೂ ಮಿಕ್ಸ್ ಮಾಡ್ಕೊಂಡು ಹೇಳ್ತಾರೆ, ನಮ್ಮ ಅಪ್ಪನ ಸಾವು ಆಕ್ಸಿಡೆಂಟ್ ಅಲ್ಲ ಮಾವ, ಆಕ್ಸಿಡೆಂಟ್ ಆಗಿದ್ದು ನಿಜ, ಅದನ್ನು ಮಾಡಿಸಿದ್ದು ಗಂಗನೇ, ಅದು ನನಗೆ ಗೊತ್ತಾಗಿದ್ದು ಅವರೇನೇ ಹೇಳಿದ್ದು ಅಂತ ಹೇಳಿ ಫ್ಲ್ಯಾಶ್ ಬ್ಯಾಕ್ನ ನೆನೆಸ್ಕೋತಾರೆ. ಇದನ್ನು ಕೇಳಿಸ್ಕೊಂಡ ಜೆ.ಪಿ. ಪಾಟೀಲ್ ಅಂತೂ ತುಂಬಾ ಗಾಬರಿಯಿಂದ, ಅಷ್ಟು ಒಳ್ಳೆ ವ್ಯಕ್ತಿನ ಈ ಥರ ಮಾಡಿದಾರಲ್ವಾ, ಇದಕ್ಕೆ ನ್ಯಾಯ ಕೊಡಿಸೋ ಜವಾಬ್ದಾರಿ ನಂದು, ನನಗೆ ಪ್ರಾಯಶ್ಚಿತ್ತ ಆದರೂ ಆಗುತ್ತೆ ನಿಮ್ಮ ಅಪ್ಪನಿಗೆ ನ್ಯಾಯ ಕೊಡಿಸೋದ್ರಿಂದ ಅಂತ ಹೇಳ್ಬಿಟ್ಟು ತುಂಬಾ ಕೋಪ ಮಾಡ್ಕೊಂಡು ಹೇಳ್ತಿರ್ತಾರೆ. ಸೊ ಅದಾದ ನಂತರ ಭಾರ್ಗವಿ ಅವ್ರನ್ನ ನೋಡ್ಕೊಂಡು ಹೇಳ್ತಾರೆ, ನಿಮ್ಮ ತಂದೆ ಜ್ಞಾಪನ ಬರ್ತಾ ಇದ್ದಾರೆ ಅಲ್ವಾ, ಕಣ್ಣು ಮುಚ್ಕೊ ಅಂತ ಹೇಳ್ಬಿಟ್ಟು ಅವರು ಊಟನ ತಿನ್ಸೋಕ್ಕೆ ಹೋಗ್ತಾರೆ. ಆವಾಗ ಅವರಂತೂ ತುಂಬಾ ಖುಷಿ ಪಟ್ಬಿಡ್ತಾರೆ. ಸೊ ಅಲ್ಲಿಗೆ ಜೆ.ಪಿ. ಪಾಟೀಲ್ ಅವರು ಭಾರ್ಗವಿ ಅವರಿಗೆ ಊಟನ ಸಹ ಮಾಡಿಸ್ಬಿಡ್ತಾರೆ. ಇದನ್ನು ತಿನ್ನಿಸ್ಕೊಂಡು ತುಂಬಾ ಖುಷಿ ಪಡ್ತಿರ್ತಾರೆ ಭಾರ್ಗವಿ ಅವರು. ಇನ್ನೊಂದು ಕಡೆ ಗಾಯತ್ರಿ ದೇವಿ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ. ಅಲ್ಲಿಗೆ ಬೃಂದ ಜ್ಯೂಸ್ ತಗೊಂಡು ಬಂದ್ಬಿಟ್ಟು ತಗೊಳ್ಳಿ ಅತ್ತೆ ಜ್ಯೂಸು ಅಂತ ಹೇಳಿದಾಗ, ನನಗೆ ಬೇಡ ಜ್ಯೂಸು ಅಂತ ಹೇಳ್ತಿರ್ಬೇಕಾದ್ರೆ ಅವ್ರು ಹೇಳ್ತಾರೆ, ಈ ಜ್ಯೂಸಲ್ಲೇನು ವಿಷ ಇದೆಯಾ ಹಂಗೆ ಹಿಂಗೆ ಅಂತ ಹೇಳ್ತಿರ್ಬೇಕಾದ್ರೆ ಆ ಭಾರ್ಗವಿ ನನಗೆ ಚೋಕ್ ಕೊಟ್ಟಿದ್ದಾಳೆ, ನನಗೆ ಜ್ಯೂಸ್ ಕುಡಿಯೋಕ್ಕೆ ಭಯ ಆಗುತ್ತೆ ಅಂತ ಹೇಳಿದಾಗ, ನಾನೇ ಕುಡಿದು ನೋಡ್ತೀನಿ ಅಂತ ಹೇಳ್ಬಿಟ್ಟು ಕುಡಿದ್ಬಿಟ್ಟು ಅಲ್ಲೇ ಕೆಳಗಡೆ ಬಿದ್ದೋಗ್ಬಿಡ್ತಾರೆ. ಸೊ ಅವಾಗ ತುಂಬಾ ಗಾಬರಿ ಆದ ಗಂಗಾ ಎದ್ಬಿಟ್ಟು ಬೃಂದ ಬೃಂದ ಅಂತ ಕೂಗ್ತಾ ಇರ್ತಾರೆ. ಸೊ ಅವಾಗ ಏನೂ ಮಾತಾಡೋದಿಲ್ಲ. ಅದಾದ ನಂತರ ಸ್ವಲ್ಪ ಹೊತ್ತಾದ್ಮೇಲೆ ಅವ್ರು ನಗ್ತಾ ಇರ್ತಾರೆ. ನಾನು ಸುಮ್ಮನೆ ತಮಾಷೆ ಮಾಡಿದೆ ಅಂದಾಗ, ನಿನ್ಗೇನಾಗಿದೆ ತಮಾಷೆ ಎಲ್ಲ ಮಾಡ್ತಾರೆ ಈ ವಿಷಯದಲ್ಲಿ, ನನಗೆ ಎಷ್ಟು ಗಾಬರಿ ಆಯಿತು ಗೊತ್ತಾ ಅಂತ ಹೇಳಿ ಬೈತಾರೆ. ಅದಾದ ನಂತರ ಈ ಭಾರ್ಗವಿ ಕೆಲಸನ ನೀನು ಮುಗಿಸ್ಲೇಬೇಕು, ಭಾರ್ಗವಿ ಕಥೆನ ನಾನು ನಿನಗೆ ನನ್ನ ಹತ್ರ ಇರೋ ವಿಲ್ಲನ್ನು ಸಹ ಬರ್ಕೊಡ್ತೇನೆ ನಿನಗೆ, ನೀನು ಮತ್ತು ಇವರು ಆರಾಮಾಗಿರುವಂತೆ, ನೀನು ನಿನ್ನ ಗಂಡ ಇಬ್ಬರೂ ಸಹ ಆರಾಮಾಗಿರುವವರಂತೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಆಸೆನ ತೋರಿಸ್ತಾ ಇರ್ತಾರೆ. ಅವಾಗ ಅವ್ರು ಹೇಳ್ತಾರೆ, ಏನತ್ತೆ ನೀವು ಇದನ್ನೆಲ್ಲ ಕೊಡೋಕ್ಕೋಗಿ, ನೀವೇನೋ ದೊಡ್ಡವ್ರು ಕೊಡ್ತೀರಾ ಅದಕ್ಕೆ ನಾನು ಇಸ್ಕೊತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನಾನು ಅದನ್ನು ಮುಗಿಸ್ತೀನಿ ಅಂತೇಳಿ ಭಾರ್ಗವಿ ಅವ್ರ ಮೇಲೆ ತುಂಬಾ ಕೋಪ ಮಾಡ್ಕೋತಾರೆ. ಇನ್ನೊಂದು ಕಡೆ ಬರೋದಾದ್ರೆ ಎಲ್ಲರೂ ಸಹ ಊಟಕ್ಕೆ ಕೂತಿರ್ಬೇಕಾದ್ರೆ ಭಾರ್ಗವಿಯವರು ಹೇಳ್ತಾರೆ, ಯಾರು ಇವತ್ತು ಊಟನ ಬಡಿಸಬಾರ್ದು, ಅದೇ ನೀವು ಕೂತ್ಕೊಳ್ಳಿ, ಒಬ್ಬರು ಸ್ಪೆಷಲ್ ವ್ಯಕ್ತಿ ಬರ್ತಾರೆ ಊಟನ ಬಡಿಸೋದಕ್ಕೆ ಅಂತ ಹೇಳಿದಾಗ ಎಲ್ಲರೂ ಸಹ ತುಂಬಾ ಕಾತುರದಿಂದ ಕಾಯ್ತಾ ಇರ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಜೆ.ಪಿ. ಪಾಟೀಲ್ ಅವರು ಬಂದಾಗ ಜೆ.ಪಿ. ಪಾಟೀಲ್ ಅವ್ರಿಗೆ ಅರ್ಜುನ್ ಹೇಳ್ತಾರೆ, ಡ್ಯಾಡಿ ಯಾರೋ ಸ್ಪೆಷಲ್ ವ್ಯಕ್ತಿ ಬರ್ತಾರಂತೆ ಊಟ ಬಡಿಸೋದಕ್ಕೆ, ಬನ್ನಿ ಕೂತ್ಕೊಳ್ಳಿ ಅಂತ ಹೇಳಿದಾಗ, ಆ ಸ್ಪೆಷಲ್ ವ್ಯಕ್ತಿ ಬೇರೆ ಯಾರೂ ಅಲ್ಲ ನಾನೇನೆ ಅಂತ ಹೇಳಿದಾಗ ತುಂಬಾ ಗಾಬರಿಯಾಗಿ ಎಲ್ಲರೂ ಸಹ ತುಂಬಾ ಖುಷಿ ಪಡ್ತಾರೆ. ಅವಾಗ ಅವ್ರು ಹೇಳ್ತಾರೆ, ನಾನು ಕಟ್ಕಟ್ಟೆಯಲ್ಲಿ ನಿಂತಿರಬೇಕಾದ್ರೆ ನನಗೆ ಸಂತೋಷದ ಸಮಯ ನೆನಪಾಯಿತು, ಅವಾಗ ನೀವೆಲ್ಲ ನೆನಪಾದ್ರಿ, ನೀವೆಲ್ಲ ಖುಷಿಲೇ ಇದ್ರಿ, ಆದರೆ ನಾನು ನಿಮ್ಮ ಜೊತೆ ಸೇರದೆ ತುಂಬಾ ದುಃಖನೇ ಪಡ್ತಾ ಇದ್ದೆ, ಅವಾಗ ನನಗೆ ಕಾಪಾಡಿದ್ದು ನನ್ನ ಭಾರ್ಗವಿ, ಸೊ ನನ್ನ ಸೊಸೆನೇ ನನ್ನ ತುಂಬಾ ಇದು ಮಾಡಿದ್ದು ಅಂತ ಹೇಳಿ ಅಲ್ಲೂ ಸಹ ಹೋಗ್ಬಿಟ್ಟು ಎಲ್ಲರಿಗೂ ಊಟನ ಬಡಿಸ್ತಾ ಇರ್ತಾರೆ. ಊಟನ ಬಡಿಸ್ಕೊಂಡು ಒಬ್ಬೊಬ್ರಿಗೂ ಊಟ ಬಡಿಸ್ಕೊಂಡು, ನಾನಿನ್ಮೇಲೆ ನಿಮ್ಮ ಜೊತೆ ಎಲ್ಲ ಕಾಲ ಕಳಿಬೇಕು ಅಂತ ಅಂದ್ಕೊಂಡಿದ್ದೀನಿ, ಆ ಒಂದು ದುಡ್ಡನ್ನ ಹೆಂಗೋ ಹೊಂದಿಸಿ ನನ್ನ ತಮ್ಮ ಕರ್ಕೊಂಡ್ಬಂದಿದ್ದಾನೆ, ಸೊ ಜಗನೆಲ್ಲಿ ಅಂತ ಹೇಳಿದಾಗ ಚಿಕ್ಕು ಎಲ್ಲೋ ಆಫೀಸ್ ಕೆಲಸ ಅಂತ ಆಚೆ ಹೋಗಿದ್ದಾರೆ ಅಂತ ಹೇಳ್ತಾರೆ. ನಾನು ಇನ್ಮೇಲೆ ಫ್ಯಾಮಿಲಿ ಫಸ್ಟ್, ಅದಾದಮೇಲೆ ಕೆಲಸ ನೆಕ್ಸ್ಟ್, ಇನ್ಮೇಲೆ ನನಗೆ ನೀವೇ ಫಸ್ಟು, ಅದು ಬಿಟ್ಟು ನಾನು ಬೇರೆ ಏನೂ ಯೋಚನೆ ಮಾಡೋದಿಲ್ಲ, ನನಗೆ ನನ್ನ ಫ್ಯಾಮಿಲಿನೇ ಮುಖ್ಯ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಊಟನ ಬಡಿಸ್ಕೊಂಡು ತುಂಬಾ ಖುಷಿಯಿಂದ ಮಾತಾಡ್ಕೊಂಡಿರ್ತಾರೆ. ಸೊ ಅಷ್ಟರಲ್ಲಿ ಯಾರೋ ಬಂದ್ಬಿಟ್ಟು ತುಂಬಾ ಜೋರಾಗಿ ಕೂಗ್ತಾರೆ, ಇಲ್ಲಿ ಜೆ.ಪಿ. ಪಾಟೀಲ್ ಯಾರು ಅಂದಾಗ ನಾನೇ ಅಂತ ಹೇಳ್ತಾರೆ. ಸೊ ಈ ಮನೇನ ನಾವು ಲೀಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಈ ಮನೇನ ಮಾರಾಗಿದೆ ನೀವು ನಮ್ಮ ಕಂಪ್ನಿಗೆ ಅಂತ ಹೇಳ್ತಾರೆ. ನಿಮಗೆ ಸರಿಯಾಗಿ ನಮ್ಮ ಭಾಷೆ ಮಾತಾಡ್ತಾರೆ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಜಗನ್ ಬರ್ತಾರೆ. ಸೊ ಇದನ್ನ ನೋಡ್ಬಿಟ್ಟು ತುಂಬಾ ಗಾಬರಿ ಆಗ್ತಾರೆ ಎಲ್ಲರೂ.
ಸೊ ವೀಕ್ಷಕರೇ, ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ. ಇನ್ನು ನೀವು ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.